ಹಾಯ್, ನಿಮಗೆ ಗೊತ್ತಾ ಅನೇಕ ಜಿಮ್ಗಳು ನಡೆಯೋದು ನೀವು ಬರಲ್ಲ ಅನ್ನೋ ಕಾರಣಕ್ಕೆ. ಎಸ್, ಹೊಸ ವರ್ಷ ಬಂತು ಅಂದರೆ ಸಾಕು, ಎಲ್ಲರೂ ಒಂದು ಹೊಸ ಕಿಚ್ಚಿನ ಜೊತೆ ಈ ಸಲ ಬಾಡಿ ಬಿಲ್ಡ್ ಮಾಡಬೇಕು, ಹೊಸ ಲ್ಯಾಂಗ್ವೇಜ್ ಕಲಿಬೇಕು, ಡೈಲಿ ಓದಬೇಕು ಅಂತ ಅಂದ್ಕೊಂಡು ಜನವರಿ ತಿಂಗಳಲ್ಲಿ ಜಿಮ್ ಹೌಸ್ಫುಲ್ ಆಗಿರುತ್ತೆ. ಫೆಬ್ರವರಿ ಅಥವಾ ಮಾರ್ಚ್ ಬರೋವಷ್ಟರಲ್ಲಿ ಅರ್ಧಕ್ಕರ್ಧ ಜನ ಮಾಯ ಆಗಿರ್ತಾರೆ. ಇದನ್ನೇ ಅಂಡರ್ ಯುಟಿಲೈಸೇಷನ್ ಮಾಡೆಲ್ ಅಂತ ಕರೀತಾರೆ. ಒಂದು ಜಿಮ್ನಲ್ಲಿ 500 ಜನಕ್ಕೆ ಸಾಕಾಗುವಷ್ಟು ಜಾಗ ಇರುತ್ತೆ ಅಂತ ಅನ್ಕೊಳ್ಳಿ. ಆದರೆ ಅವರು 2000 ಮೆಂಬರ್ಶಿಪ್ಗಳನ್ನು ಮಾಡ್ತಾರೆ. ಮನುಷ್ಯನ ಮೋಟಿವೇಶನ್ ಅನ್ನೋದು ಬೆಂಕಿ ಕಿಡಿಯಂತೆ, ಬೇಗ ಆರಿ ಹೋಗ್ತದೆ. ಸೊ ಮೆಂಬರ್ಶಿಪ್ ತಗೊಂಡು ಎಲ್ಲರೂ ಪ್ರತಿದಿನ ಜಿಮ್ಮಿಗೆ ಬರಲ್ಲ ಅನ್ನೋದು ಅವರಿಗೂ ಗೊತ್ತಿರುತ್ತೆ. ಅಷ್ಟು ಜನ ಜಿಮ್ಮಿಗೆ ಬಂದರೆ ಜಿಮ್ ಕ್ರ್ಯಾಶ್ ಆಗ್ಬೋದು, ಪಾರ್ಕಿಂಗ್ ಕೊಡೋಕೆ ಜಾಗ ಇರದೇ ಇರ್ಬೋದು. ಸೊ ನಿಮ್ಮ ಕ್ವಿಟ್ಟಿಂಗ್ ಅಭ್ಯಾಸ ಜಿಮ್ ಓನರ್ಗೆ ಲಾಭ ತಂದುಕೊಡುತ್ತೆ. ಫಾರ್ ಎಕ್ಸಾಂಪಲ್, ಜಿಮ್ಗೆ ವರ್ಷಕ್ಕೆ 20,000 ಆಗುತ್ತೆ. ಆದರೆ ಜಿಮ್ ಆನ್ಯುವಲ್ ಪ್ಲಾನ್ ಆಫರ್ ಅಂತ ಹೇಳಿ 10,000ಕ್ಕೆ ನಿಮಗೆ ಆನ್ಯುವಲ್ ಪ್ಲಾನ್ ಅನ್ನು ಕೊಡುತ್ತೆ. 50% ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಕೂಡ ಆ ಆಫರ್ನ ತಗೊಳ್ತೀರಾ. ಆದರೆ ಆ ಬಿಸ್ನೆಸ್ ಮ್ಯಾನ್ಗೆ ಗೊತ್ತು ನೀವು 10 ದಿನಕ್ಕಿಂತ ಹೆಚ್ಚು ಅಲ್ಲಿಗೆ ಬರೋದಿಲ್ಲ ಅಂತ. ಅದು ಅವನಿಗೆ ಲಾಭನೇ ಅಲ್ವಾ? ಸೊ ಹೀಗೆ ಈ ಮ್ಯಾಜಿಕ್ಕು ಬೇರೆ ಕಡೆನೂ ಸೀಮಿತ ಆಗುತ್ತೆ. ಫಾರ್ ಎಕ್ಸಾಂಪಲ್, ಆನ್ಲೈನ್ ಕೋರ್ಸಸ್ ಸಾವಿರಾರು ರೂಪಾಯಿ ಕೊಟ್ಟು ಕೋರ್ಸ್ ತಗೋತೀವಿ. ಯಾಕೆ ಗೊತ್ತಾ? ಆ ಕೋರ್ಸ್ ತಗೊಂಡ್ರೆ ತಕ್ಷಣ ಏನೋ ಸಾಧಿಸ್ಬಿಟ್ವಿ ಅನ್ನೋ ಒಂದು ಫಾಲ್ಸ್ ಸೆನ್ಸ್ ಆಫ್ ಅಚೀವ್ಮೆಂಟ್ಸ್. ಆದರೆ ಕಂಪ್ಲೀಟ್ ಮಾಡೋದು ಕೇವಲ 5% ಜನ ಮಾತ್ರ. ಈ ಇಂಡಸ್ಟ್ರಿಗಳು ನಿಮ್ಮ ಸಕ್ಸಸ್ ಮೇಲೆ ರನ್ ಆಗ್ತಿಲ್ಲ, ನಿಮ್ಮ ಇನ್ಕನ್ಸಿಸ್ಟೆನ್ಸಿ ಮೇಲೆ ದುಡ್ಡು ಮಾಡ್ತಿದೆ. ಪ್ಯೂ ಬಿಸ್ನೆಸ್. ಕಾಸು ಕೊಟ್ಟು ಕೋರ್ಸ್ ಪೂರ್ತಿ ಮಾಡಿದವರು ಇಲ್ಲಿ ಯಾರಾದರೂ ಇದ್ದೀರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಸ್ವಾಲಾ. Bosswala. Be the boss.